ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಮಾಡಿ ನೋಡ್ರಿ ಎಷ್ಟಾಗೈತಿ, ಕಂಡಪಟ್ಟಿ ಮಾಡಾಗಿತ್ತು. ಮಳೆ ಬರ್ತದೆ ಅಂದ್ಕೊಂಡಿದ್ವಿ, ಬರೀ ಮಾಡಾಗೋದು ಹೋಗೋದು ಮಾಡಾಕತ್ತದ್ರಿ. ಮೊನ್ನೆ ಒಂದು 2-3 ಸಲ ಮಳೆ ಹತ್ತಿತ್ರಿ. 2-3 ಸಲ ಅಂದ್ರೆ 2-3 ದಿನ ರೀ ಕಟ್ ಮಳೆ ಇತ್ತು ನೋಡ್ರಿ. ಏಕಟ್ಟು ಮಳೆ ಇತ್ತು, ಒಟ್ಟ ದೌಂತಿ ಇಲ್ಲ ಏನಿಲ್ಲ. ಆಮೇಲೆ ಬಿತ್ತವ್ರಿಗೆ ಬಿತ್ತಿಸ್ನೂ ಕೊಡಲಿವು, ಅಟ್ಟು ಮಳೆ ಇತ್ತು. ಈಗ ಮತ್ತು ಬರೀ ಮಾಡಾಗೋದು ಗಾಳಿ ಬಿಡೋದು ಇದೇ ಆಗ್ಲಾಗತ್ತೈತ್ರಿ. ನೋಡ್ರಿ ಎಷ್ಟು ಅದಾವ ಭಾಂಡೆ ಅಂತೇಳಿ ಮುಂಜಾನೆ ಒಟ್ಟು ಇದು ಅಂದ್ರೆ ಭಾಂಡೆ ಭಾಳ ಇದ್ದಿರಿ. ಕಂಡಪಟ್ಟಿ ರಾತ್ರಿ ಎಲ್ಲ ಅಡುಗೆ ಮಾಡಿವು, ಅದು ಮಾಡಿವು, ಎಲ್ಲ ಭಾಂಡೆ. ಈಗ ಅಡುಗೆ ಮಾಡಿವು, ಎಲ್ಲ ಗೊಳೆ ಮಾಡ್ಕೊಂಡು ತಿಕ್ಕಾಕತ್ತೀನಿ ರೀ. ನಾ ಬಟ್ಟೆ ಒಗಿಬೇಕು ರೀ, ಬಟ್ಟೆ ನೀರ್ಮದ ಹಾಕಿಟ್ಟಿನಿ. ಆಮೇಲೆ ಬಟ್ಟೆ ಒಗಿತೀನಿ ರೀ. ಇವಾಗ ನೋಡ್ರಿ ಒಟ್ಟು ಮೊದಲ ಭಾಂಡೆ ತಿಕ್ಕೋತೀನಿ. ಇವತ್ತೊಂದು ಸ್ವಲ್ಪ ಜಲ್ದಿನೇ ಲಾಗ ಸ್ಟಾರ್ಟ್ ಮಾಡತ್ತೀವಿ ರೀ ಬೆಳಗ್ಗೆನೇ. ಯಾಕಂದ್ರೆ ಒಂದು ಸ್ವಲ್ಪ ಇವತ್ತು ಊರಿಗೆ ಹೋಗೋದ ರೀ ಫ್ರೆಂಡ್ಸ. ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ನಾವು ಎಲ್ಲಿ ಹೋಗ್ತೀವಿ, ಆಮೇಲೆ ಯಾವ ಊರಿಗೆ ಹೊಂಟೀನಿ ಅಂತ ಹೇಳ್ತೀನಿ ರೀ ನಿಮ್ಗೆ. ಸದ್ಯಕ್ಕಂತ ಈಗ ಎಲ್ಲ ಅಡುಗೆ ಮಾಡ್ಕೊಂಡೀನಿ ರೀ. ಆಮೇಲೆ ನಾ ಊರಿಗೆ ಎಲ್ಲರೂ ಹೋಲತ್ತಿಲ್ರಿ. ನಾನು ಆಮೇಲೆ ನಮ್ಮ ರಾಧಿಕಾ ಆಮೇಲೆ ರಚ್ಚು ಇಷ್ಟೇ ಹೊಂಟೀವಿ ರೀ. ರಾಯಣ್ಣ ಸಾಲಿ ಅದಲ್ರಿ, ಅದಕ್ಕೆ ಸಾಲಿಗೆ ಹೋಗ್ತಾನತ್ರಿ, ಬರಲತ್ರಿ ಅವನು ಇದಕ್ಕೆ. ಆಮೇಲೆ ನಾನು 3 ಜನಕ್ಕೆಲ್ಲ ಇಲ್ಲಿ ಇವತ್ತು ಬ್ಯಾಡ ನಾನು ಅವನು ಬಿಟ್ರಿ. ಈಗ ಅವ್ನು ಸಾಲಿ ಇದು ಆಗ್ತದಲ್ರಿ, ಅದ್ರ ಕಾಲಾಗೆ ಮತ್ತು ಅವನಿಗೆ ಇದು ಮಾಡಲಿಲ್ಲ ರೀ. ನಾನು ಸಾಲಿಗೆ ಹೋಗ್ತೀನಿ, ನಾನು ಸಾಲಿಗೆ ಬಿಟ್ಕೆರಿ ನಾವು 3 ಜನ ಹೊಂಟೀವಿ ರೀ. ಮಾಮನೂ ಅವರು ಒಂದು ಸ್ವಲ್ಪ ಊರಿಗೆ ಹೋಗೋದಂತ್ರಿ ಅವರಿಗೆ. ಅದಕ್ಕೆ ಅವ್ರಿಗೂ ಬರೋದಾಗಲ್ಲಂದ್ರು. ಅದಕ್ಕೆ ನಾವು 3 ಜನ ಹೊಂಟೀವಿ ರೀ. ಯಾಕೆ ಹೊಂಟೀವಿ ಅಂತೇಳಿ ಎಲ್ಲ ಹೇಳ್ತೀನಿ ರೀ ಫ್ರೆಂಡ್ಸ. ಫುಲ್ ವಿಡಿಯೋ ಎಂಡ್ ತನಕ ನೋಡಿರಿ, ಮುಂದೆ ನಿಮಗೆ ಗೊತ್ತಾಗ್ತದ ಎದಕ್ಕೆ ಹೊಂಟೀವಿ, ಏನು ಮಾಡಕ್ಕೆ ಹೊಂಟೀವಿ ಅಂತೇಳಿ. ಈಗ ಚಪಾತಿ ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡಿದ್ರಿ, ಬೆಳ್ಳುಳ್ಳಿ ಹಾಕಿ ಬ್ಯಾಳೆ ಒಣಗಿ. ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿದ್ರೆ ಹಳಸ್ತದ ಅಂತೇಳಿ. ಆಮೇಲೆ ಸಂಜೀಕ ರಾಯಣ್ಣ ಬಂದು ಉಣ್ತಾನಲ್ರಿ, ಅದಕ್ಕೆ ಗಟ್ಟಿ ಬ್ಯಾಳೆ ಒಣಗಿ ಮಾಡಿದ್ರಿ. ಬೆಳ್ಳುಳ್ಳಿ ಹಾಕ್ಯಾರೆ, ಬೆಳ್ಳುಳ್ಳಿ ಹಾಕಿ ಬರೀ ಎಣ್ಣೆಗೆ ಇದು ಮಾಡೋದ್ರಿ. ಆಮೇಲೆ ಬ್ಯಾಳೆ ಕುದಿಸೋದಿಲ್ಲ, ಬ್ಯಾಳೆ ಕುದಿಸ್ಲಾರೆ ನೆನೆ ಇಟ್ಟು ಮಾಡ್ಬೇಕು ರೀ. ಜಲ್ದಿ ಹಳಸಂಗಿಲ್ಲ ರೀ ಅದು ಒಣಗಿ. 2 ದಿನ ಇಟ್ಟರು ಭೀ ಏನೂ ಆಗಂಗಿಲ್ಲ. ಅದ್ರ ಕಲೆಗೆ ನೆನೆ ಇಟ್ಕೆರೆ ಇದು ಮಾಡೀನಿ ರೀ. ನಾನು ಬ್ಯಾಳೆ ಪಲ್ಯ ಮಾಡೀನಿ. ಎಣ್ಣೆಗೆ ತಾಳಿಸ್ಬೇಕು ರೀ ಅದು ಬ್ಯಾಳೆ, ಏನು ಬ್ಯಾಳೆ ಇರ್ತದಲ್ರಿ, ಬೆಳ್ಳುಳ್ಳಿ ಪಾಡ್ಯ ಹೊಡೆದ್ಕೆರೆ ಎಣ್ಣೆಗೆ ತಾಳಿಸ್ಬೇಕು. ಅಂದಕಾಗ ಈ ಚೆಂದಾಗಿ ಒಂದು ಸ್ವಲ್ಪ ಅದು ಕಡಕ್ಕಾಗಿ ಫ್ರೈ ಮಾಡಿದ್ರೆ ಚೆಂದ ಆಗ್ತೈತೆ ಪಲ್ಯ. ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡ್ದೇವು ಅಂದ್ರೆ ಒಟ್ಟು ಇದು ಆಗ್ತದೆ ರೀ. ಅದ್ರ ಕಲೆಗೆ ಬಾಂಡೆ ಇಷ್ಟು ಅದಾವಲ್ರಿ. ಮುಂಜಾನೆ ಒಟ್ಟು ತಿಕ್ ಹೊಂಟೀನಿ ರೀ. ಯಾಕಂದ್ರೆ ಇವತ್ತು ಹೋಗಿ ಇವತ್ತೇ ಬರೋದಾಗಲ್ಲ, ನಾಳೆಗೆ ಬರಬೇಕು ಅಂದ್ಕೊಂಡೀನಿ ರೀ ನಾನು. ನಿನ್ನೆ ಲಾಗ ಹಾಕಿಲ್ರಿ ನಾನು, ಯಾಕಂದ್ರೆ ಊರಿಗೆ ಹೋಗೋ ಸಲಕ್ಕೆ ನಿನ್ನೆ ಲಾಗ ಇದು ಮಾಡಿಲ್ರಿ. ಇವತ್ತು ಲಾಗ ಕಂಟಿನ್ಯೂ ಮಾಡತ್ತೀವಿ ನೋಡಿರಿ. ಚುಕ್ಕೋಳೆಲ್ಲ ನಾವು ಊರಿಗೆ ಹೊಂಟೀವಿ ಅಂತೇಳಿ ನಮ್ಮ ರಾಧಿಕಾ ಎಲ್ಲರಿಗೆ ಹೇಳ್ದಾಳ್ರಿ, ನಾ ಇವತ್ತು ಊರಿಗೆ ಹೋಗ್ತೀನಿ ಅಂತೇಳಿ. ಬರ್ರಿ ಫ್ರೆಂಡ್ಸ, ನಾವು ಎಲ್ಲರೂ ರೆಡಿಯಾಗಿ ಮಾಡಿ ಹೋಗೋಣಂತ. ಇವಾಗ ಪೂರ್ತಿ ಫುಲ್ ರೆಡಿ ಹಾಕ್ಯಾರೆ ನೋಡಿರಿ. ನಾನು ನಮ್ಮ ರಾಧಿಕಾ ನಮ್ಮ ರಚ್ಚು ಮಕ್ಕೊಳಗತ್ತೀವಿ ರೀ. ನೋಡಿರಿ ಇಲ್ಲಿ ಹೆಂಗೆ ಮಕ್ಕೊಂಡಾಗತ್ತ ಅಂತೇಳಿ. ಆಮೇಲೆ ಮುಂಜಾನೆಳಾಗ ಹೋಗಮ್ಮತ್ತಿಗೆ ನಿದ್ದೆ ಹೊಂಟಿದ್ದತ್ರಿ ಅವ್ರಿಗೆ. ಜಸ್ಟ್ ತಿನ್ನಾಗೆ ಹೊಂಟೀವಿ ಅಂದ್ರೆ ಭೀ ಇದು ಮಾಡ್ತೀವಿ, ಡೈರೆಕ್ಟ್ ಬಸ್ ಇತ್ತು ರೀ, ಅದಕ್ಕೆ ಬಸ್ಸಿಗೆ ಹೊಂಟೀವಿ. ಮಾಮನೂ ಬರ್ತಿದ್ರಿ, ಅವರು ಒಂದು ಸ್ವಲ್ಪ ಕೆಲಸ ಬಂದದಂತೇಳಿ ಅವರು ಬರಲಿಲ್ಲ. ನಾವು ಆಮೇಲೆ ಫುಲ್ ಫ್ಯಾಮಿಲಿನೇ ಹೋಗಬೇಕು ಅಂದ್ಕೊಂಡಿದ್ವಿ. ಅವ್ರು ಬರ್ಲಾರ ಬಟ್ಟೆಕ ನಾವು ಇಷ್ಟೇ ಹೋಗ್ಬೇಕಾಯ್ತು ನೋಡ್ರಿ. ಬಸ್ ಅಂತೂ ಫುಲ್ ಆಗಿತ್ತು ರೀ. ಆಮೇಲೆ ಇದು ಮಹಾರಾಷ್ಟ್ರ ಬಸ್ ಐತ್ರಿ. ಸೀಟ್ ನೋಡ್ರಿ ಹೆಂಗವ, ಕರ್ನಾಟಕ ಬಸ್ ಸೀಟೇ ಬೇರೆ, ಆಮೇಲೆ ಮಹಾರಾಷ್ಟ್ರ ಸೀಟೇ ಬೇರೆ ಇರ್ತಾವಲ್ರಿ. ಅಂದ್ರೆ ಹಾದಿ ಭಾಳ ಒಂದು ಸ್ವಲ್ಪ ಇದು ಇತ್ತು ರೀ. ಅದಕ್ಕೆ ಪೂರ್ತಿ ಹಿಂದೆ ಕೂತಿದ್ದೇವಲ್ರಿ, ಅದು ಏನಾಗತ್ತಿತ್ತಂದ್ರೆ ಪೂರ್ತಿ ಇದು ಹಾಲಾಗತ್ತಿತ್ತು ರೀ, ಎತ್ತೆದ್ದು ಬಡಿಯೋದು ಹಾಲಾಗತ್ತಿತ್ತು ರೀ. ಅದಕ್ಕೆ ಅದ್ರ ಸಲಕ್ಕೆ ಒಂದು ಸ್ವಲ್ಪ ಇದು ಹಾಲಾಗತ್ತಿತ್ತು ರೀ. ಅದು ಗಾಡಿ ಅಂದ್ರೆ ಭಾಳ ಅಳಗ್ಯಾಡಾಗತ್ತಿತ್ತು ರೀ. ನೋಡಿರಿ ಫುಲ್ ಸೀಟ್ಗಳೆಲ್ಲ ಫುಲ್ ಆಗಿಬಿಟ್ಟಿವಿ ರೀ. ಆಮೇಲೆ ನಾವು ಈಗ ಹೋಗಿ ಮಾಡಿ ಬರ್ಬೇಕಾದ್ರೆ ಲೇಟ್ ಆಗ್ತದೆ ರೀ. ಅದ್ರ ಕಲೆಗೆ ಇವತ್ತೊಂದು ದಿನ ನಿಂತು ನಾಳೆಗೆ ಬರ್ತೀವಿ ರೀ ಫ್ರೆಂಡ್ಸ. ಭಾಳ ನಾನು ಬಸ್ಸಿಗೆ ತೊಗೊಂಗಿಲ್ಲ ರೀ. ಯಾಕಂದ್ರೆ ನಂಗೆ ಬಸ್ ಅಂದ್ರೆ ಬರಂಗಿಲ್ಲ ರೀ. ನಂಗೆ ವಾಮಿಟ್ ಆಗ್ತದೆ ರೀ ಬಸ್ಸಿಗೆ. ಆಮೇಲೆ ನಮ್ಮ ರಾಧಿಕಾಗೂ ವಾಮಿಟ್ ಆಗ್ತದೆ ರೀ ಬಸ್ಸಿಗೆ. ಅದಕ್ಕೆ ನೋಡ್ರಿ ಮಾರಿಯವ್ರು ಸಣ್ಣ ಮಾಡ್ಯಾಳಕಿ ಅಂತೇಳಿ. ಆಕೆಗೆ ಏನು ವಾಮಿಟ್ ಆಗಂಗಿಲ್ಲ ರೀ. ಯಾಕಂದ್ರೆ ಏನು ರೀ ತಿಂದಿಳು ಮಾಡಿಳು ಅಂದ್ರೆ ವಾಮಿಟ್ ಆಗ್ತೈತೆ ರೀ. ಬೆಳಗ್ಗೆ ಎದ್ದು ಬರೀ ಚಹಾ ಕುಡ್ದಾಳ್ರಿ, ಅದಕ್ಕಾಗಿ ಆಕೆಗೆ ವಾಮಿಟ್ ಆಗಂಗಿಲ್ಲ ರೀ. ಇವಾಗ ನಾವೆಲ್ಲಿ ಹೊಂಟೀವಪ್ಪ ಅಂತಂದ್ರೆ ನಾನು ನನ್ನ ತವ್ರ ಮನೆಗೆ ಹೊಂಟೀನಿ ರೀ ಇವತ್ತು. ನನ್ನ ತವ್ರ ಮನೆಗೆ ಎದಕ್ಕೆ ಹೊಂಟೀನಿ ಅಂತಂದ್ರೆ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತೇ ಆಗಾಗತ್ತದ.
ನನ್ನ ತವ್ರ ಮನೆಗೆ ಇವತ್ತು ತಾಯಿ ಮಕ್ಕಳು ಸೀರೆ ಬಂದಿವಲ್ರಿ, ಅದಕ್ಕೆ ತಾಯಿ ಮಕ್ಕಳು ಸೀರೆ ಅಂಥೇಳಿ ಹಿಂಗೆ ಚಾಜ ಬಂದದಂತ್ರಿ, ಅದು ತೋಟ್ಕ ಬಂದದಂತ್ರಿ, ತಾಯಿ ಮಕ್ಕಳು ಸೀರೆ ಬಂದವಂತೇಳಿ. ಯಾಕಂದ್ರೆ ನಾವು ನಮ್ಮ ಅವು ಅದಕ್ಕಿಗೆ ಸೀರೆ ಉಡಿಸ್ಬೇಕು ರೀ, ನಮ್ಮ ಮಮ್ಮಿಗೆ ಸೀರೆ ಉಡಿಸ್ಬೇಕು ರೀ. ತೋಟ್ಕ ಅದಂತ್ರಿ, ಅದು ಸೀರೆ ಉಡಿಸಿ ತೋಟ್ಕ ಕಳೆಯೋದು. ಮೊದಲ ಪಾದ ಪೂಜೆ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಫಸ್ಟ್ ಇದು ಮಾಡ್ಕ್ಯಾರೆ ಪಾದ ತೊಳೆದು ಪಾದ ಪೂಜೆ ಮಾಡ್ಬೇಕು ರೀ. ಪಾದ ಪೂಜೆ ಮಾಡ್ಕ್ಯಾರೆ ಆಮೇಲೆ ಇದು ಮಾಡ್ಕ್ಯಾರೆ ಹಣೆಗೆ ಕುಂಕುಮ ಹಚ್ಚಿ ಇದು ಮಾಡಿ ಸೀರೆ ಉಡಿಸ್ಬೇಕು ರೀ. ನಮ್ಮ ಕಡೆಗೆ ಹೆಂಗೆ ಮಾಡತ್ತೀವಿ ನೋಡಿರಿ, ಒಬ್ಬರೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ರೀ. ನಾ ಅಷ್ಟೇ ಸಿಂಪಲ್ದಾಗ ಮಾಡಾಕತ್ತೀನಿ. ಬಂದ್ಕೆರೆ ಅವ್ರು ಎಲ್ಲಿ ಇರ್ತಾರಲ್ರಿ ಅಲ್ಲೇ ಹೋಗಿ ಮಾಡಿ ಬರ್ಬೇಕು ರೀ. ಅದು ತೋಟ್ಕ ಕಳ್ದಂಗೆ ರೀ ನಮ್ಮ ಅವ್ವರದು. ನನಗೆ ಒಂದು ಸಲನೂ ಸೀರೆ ಉಡಿಸಿದ್ದಿಲ್ಲಲ್ರಿ, ಈ ರೀತಿ ಹಿಂಗೆ ಮಾಡಿದ್ದಿಲ್ಲ. ಅದಕ್ಕೆ ನಮ್ಮ ಔಷಿ ಎಲ್ಲ ಹೇಳ್ಕೊಡಾಕತ್ತೀವ್ರಿ ನನಗೆ, ಹಂಗೆ ಮಾಡು ಹಿಂಗೆ ಮಾಡು, ಅದು ಹಚ್ಚು ಇದು ಹಚ್ಚು ಅಂಥೇಳಿ. ಉಡಿಯೋಕೆ ಆಮೇಲೆ ಉಡಿಯೋಕೆ ಸಾಮಾನು ಎಲ್ಲ ತೊಗೊಂಡು ಬಂದಿದ್ರಿ ನಾನು. ಆಮೇಲೆ ನಮ್ಮ ಮಮ್ಮಿಗೆ ಸೀರೆ ಬಳೆ ಆಮೇಲೆ ಟಿಕೆಟ್ ಡಬ್ಬಿ ಎಲ್ಲನೇ ತೊಗೊಂಬಂದಿದ್ವಿ ರೀ. ಅದೆಲ್ಲ ಸಾಜ ಇರ್ತದೆ ರೀ, ಎಲ್ಲ ಹಚ್ಚಬೇಕು ಎಲ್ಲ ಮಾಡಬೇಕು ಅನ್ನೋದು. ಆಮೇಲೆ ಇವಾಗ ನೋಡಿರಿ ಸೀರೆ ಉಡ್ಸಿದ್ದು ಈ ರೀತಿ ಒಂದು ಸಿಂಪಲ್ಲಾಗಿ ಸೀರೆ ತೊಗೊಂಬಂದಿದ್ರಿ. ನಮ್ಮ ಮಮ್ಮಿ ಯಾವುದು ಉಟ್ಕೋತಾಳೆ ಅದು, ದೊಡ್ಡದು ಸೀರೆ ಉಟ್ಕೊಂಗಿಲ್ಲ ರೀ ನಮ್ಮ ಮಮ್ಮಿ. ಸಿಂಪಲ್ಲಾಗಿ ಅಷ್ಟೇ ಡೈಲಿ ಉಟ್ಕೊಳಕ್ಕೆ ಆಮೇಲೆ ಯಾವಾಗಾರ ಉಟ್ಕೊಳಕ್ಕೆ ಸೀರೆ ಇದು ಮಾಡೀನಿ ನೋಡಿರಿ. ಸೀರೆ ಇಂಥ ಸೀರೆ ತೊಗೊಂಡಿನಿ ರೀ ನಮ್ಮ ಮಮ್ಮಿಗೆ. ಇದಕ್ಕೆ 300 ರೂಪಾಯಿ ಕೊಟ್ಟು ತೊಗೊಂಬಂದಿನಿ ರೀ. ಅಷ್ಟೇ ನೋಡ್ಕ್ಯಾರೆ ಡೈಲಿ ಉಟ್ಕೋದ್ರಾಗ, ಯಾಕಂದ್ರೆ ನಮ್ಮ ಮಮ್ಮಿ ಕೆಲ್ಸಕ್ಕೆ ತೊಗೋತಾರಲ್ರಿ, ಅದ್ರ ಕಡೆಗೆ ದಿನ ಉಟ್ಕೊಳಕ್ಕೂ ಆಮತ್ತದ, ಎಲ್ಲರೂ ಉಟ್ಕೊಳಕ್ಕೂ ಆಗ್ತದೆ ಅಂಥೇಳಿ. ನಮ್ಮ ಕಡೆ ಸೀರೆ ಉಡ್ಸೋದಿತ್ತಂದ್ರೆ ಹಿಂಗೆ ಉಡಿಸ್ತೀವಿ ನೋಡಿರಿ. ಮೊದಲ ನಾವು ಹೊಚ್ಕೋತೀವಿ ರೀ ಸೆರಗ, ಹೊಚ್ಕೊಂಡ್ಕೆರೆ ಅವಾಗ ಹಿಂದಿನ ಕಡೆಗೆ ಅವರಿಗೆ ಈ ರೀತಿ ಸೀರೆ ಉಡಿಸ್ತೀವಿ ರೀ. ಅವರು ಸೀರೆ ಅಂದ್ರೆ ನಾವು ಸೀರೆ ಉಡ್ಸೋದಂಗೆ ಆಗ್ತದೆ ರೀ ಇದು. ಅವ್ರಿಗೆ ಸೀರೆ ಉಡ್ಸೋದಿತ್ತಂದ್ರೆ ಅವ್ರ ಕೈ ಕೊಟ್ಟಂದ್ರೆ ಅವರೇ ಉಟ್ಕೋತಾರಲ್ರಿ, ಅದ್ರ ಕಲಾಗ ನಾವು ಉಡ್ಸೋದಿರ್ತದೆ ಅಂಥೇಳಿ ನಾವು ಉಡ್ಸೋದಂಗೆ ರೀ ಫ್ರೆಂಡ್ಸ. ನೀವೆಲ್ಲ ಹಿಂಗೆ ಈ ರೀತಿ ಮಾಡಿದ್ರಂದ್ರೆ ನಿಮ್ಮ ಓವರ್ ತೋಟ್ಕ ಅಥವಾ ಹಿಂಗೆ ಬಂದಿತ್ತು ಕಳೆದಿದ್ರಿ ಅಂದ್ರೆ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ, ನಾವು ಹಿಂಗೆ ಮಾಡೀವಿ ಅಂಥೇಳಿ. ನಮ್ಮ ಕಡೆ ಬಂದಿತ್ತು ರೀ, ಅವಾಗೇ ಬಂದಿತ್ತು ರೀ. ಇವಾಗ ಮಾಡಾಕತ್ತೀನಿ ನಾನು, ನಂಗೆ ಒಟ್ಟು ಬರೋದಾಗಿತ್ತಿಲ್ಲ ರೀ, ಅದ್ರ ಕಲಾಗೆ ಈಗ ಬಂದ್ಕೆರೆ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ನಮ್ಮ ಮಮ್ಮಿಗೆ ಕಲರ ಸೀರೆ ನೋಡ್ಕೆರೆ ತೊಗೊಂಬಂದಿದ್ರಿ. ಒಂದು ಇದು ಅಂದ್ರೆ ಭಾಳ ಕಿಂಬಲ್ಲಿ ಇರ್ತಾರ ಸೀರೆ ಇದ್ದಿತ್ತಿಲ್ಲ ರೀ, ಗುಲಾಬಿದಾಗ ಹಂಗೆ ಇದ್ದು. ನಾನು ನೋಡಿದ್ರಿ ಸಿಗ್ತಾವೇನಂತೇಳಿ ಸಿಗಲಿಲ್ಲ, ಅದಕ್ಕೆ ಈ ರೀತಿ ಕಲರ್ ಸಿಕ್ತು, ಇದೇ ತೊಗೊಂಡ್ರಿ. ಇದನ್ನು ಚಂದ ಕಾಣ್ತದೆ ನಮ್ಮ ಮಮ್ಮಿಗೆ ಅಂತೇಳಿ ಸೀರೆ ಉಡಿಸ್ಕೆರೆ ಇವಾಗ ಆಯ್ತಲ್ರಿ. ಇವಾಗ ಉಡಿ ತುಂಬನ್ರಿ, ಉಡಿ ತುಂಬೋದಿರ್ತದಲ್ರಿ, ಉಡಿ ತುಂಬನು. ಆಮೇಲೆ ಸಸಿ ಅದಿಲ್ರಿ, ಸಸಿನೂ ಎರಿಬೇಕು. ಸಸಿ ಅಂದ್ರೆ ನಮ್ಮ ಕಡೆಗೆ ಅಕ್ಕಿ ಇರ್ತಾವಲ್ರಿ, ಅಕ್ಕಿನ ಇದು ಮಾಡ್ಬೇಕು ರೀ, ಉಡ್ಯಾಗ ಜಂಪರ್ ಪೀಸ ಆಮೇಲೆ ಟೋಲ ಟೆಪ್ಪಿಗೆ ಇರ್ತಾವಲ್ರಿ, ಅವೆಲ್ಲ ಇದು ಮಾಡಬೇಕು. ನನಗೆ ಇದೇ ಫಸ್ಟ್ ರೀ ನಮ್ಮ ಅವ್ರಿಗೆ ಸೀರೆ ಉಡ್ಸೋದು. ಒಟ್ಟು ನಾನು ಇದು ಮಾಡಿದ್ದಿಲ್ಲ. ಆಮೇಲೆ ಜಂಪರ್ ಪೀಸ್ನಾಗ ಒಂದಿಷ್ಟು ಅಕ್ಕಿ ಹಾಕಿ ಒತ್ತಾಟಿ ಇಡ್ಬೇಕು ರೀ. ಅಂದ್ರೆ ನಮ್ಮಮ್ಮ ಮಮ್ಮಿಗೆ ಒಬ್ಬಾಕಿಗೆ ಅದಲ್ರಿ, ಅದಕ್ಕೆ ಪಪ್ಪಾಗಿಲ್ರಿ. ಪಪ್ಪ ಇರ್ಲಾರ ಬಟ್ಟೆಕ ಅವ್ರದಿಗೆ ಸೈಡಿಗೆ ಇಡ್ತೇವೆ ರೀ ನಾವು ಈ ರೀತಿ ತೊಡೆ ಮೇಲೆ, ಅಂದ್ರೆ ಪಪ್ಪ ಮಗಲಾಗಿದ್ದಂಗೆ ರೀ. ಆಮೇಲೆ ಇವಾಗ ಸಸಿ ಎರಿಲತ್ತೀವಿ ನೋಡಿರಿ. ಈ ರೀತಿ ನಾವು ಆಯಾರಲ್ಲಿ ಏನೇ ಮಾಡೋದಾಗಲಿ ಈ ರೀತಿ ಸಸಿ ಎರಿತೀವಿ ರೀ ನಾವು. ಹಣೆಗೆ ಅಕ್ಕಿನ ಈ ರೀತಿ ಒತ್ತೀವಿ ರೀ, ಯಾಕಂದ್ರೆ ಅದು ಆಯಾರಿ ಮಾಡ್ದಂಗೆ ರೀ ನಮ್ಮ ಕಡೆಗೆ ನೋಡಿರಿ. ಅಕ್ಕಿ ತಲೆಗೆ ಒತ್ತಾಟಿ ಹತ್ತದ ರೀ, ಯಾಕಂದ್ರೆ ಅವು ಕಟ್ನೀರು ಬಿಟ್ಟಿವಿ ಅಂದ್ರೆ ಪೂರ್ತಿ ಹತ್ತೀವಿ, ಕಟ್ನೀರು ಬಿಟ್ಟಿತ್ತಿಲ್ಲ ಅಷ್ಟೇ ಸುಮ್ಮ ಒತ್ತಗಳಿಗೆಲ್ಲ ಅಷ್ಟು ಹತ್ತದ ನೋಡಿರಿ. ಇವಾಗ ಟಿಕಳ ಡಬ್ಬಿ ಬಳೆ ಆಮೇಲೆ ನಕ್ಪಲಿಸ ಸಿಂಧೂರ ಇದೆಲ್ಲ ಇಡ್ತೀವಲ್ರಿ. ನಾವು ಜಾಸ್ತಿನೇ ಇಡೋದಿತ್ತು, ನಾನು ಅಷ್ಟೇ ಸ್ವಲ್ಪ ತೊಗೊಂಬಂದಿದ್ದೆ, ಅಷ್ಟೇ ಇಟ್ರಿ ನೋಡ್ರಿ. ಇಲ್ಲಿ ನಮ್ಮ ಮಮ್ಮಿ ಏನೇನು ಹಚ್ಕೋತಾರತ್ತಲ್ರಿ ಅದು ಅಷ್ಟೇ ತೊಗೊಂಬಂದಿದ್ದೆ. ಫೇರ್ ಆ್ಯಂಡ್ ಲವ್ಲಿ ಅಂತ ತಂದಿಲ್ಲ, ಆಮೇಲೆ ಪೌಡ್ರ್ ಡಬ್ಬಿ ಅಂತ ತಂದಿಲ್ಲ ರೀ. ಆಮೇಲೆ ಇವಾಗ ನೋಡಿರಿ ಉಡ್ಯಾಕೆ ತುಂಬಲಾಗತ್ತೀನಿ. ಉಡ್ಯಾಕಿಗೆ ನಾವು ಗೋಧಿ ಹಾಕ್ತೀವಲ್ರಿ, ಗೋಧಿನೂ ಆಮೇಲೆ ಉಡ್ಯಾಕೆ ಸಾಮಾನಿ ಆಮೇಲೆ ಟೆಂಗ ಬಾಳಿಕಾಯಿ ಈ ರೀತಿ ಥರದ ಹಿಂಗೆ ಇಡ್ತಾರೆ. ಒಂದು 5 ದಿವಸ ನಾನು ಇಷ್ಟೇ ತೊಗೊಂಬಂದಿದ್ದೆ, ಅದಕ್ಕೆ ಇಷ್ಟೇ ಇಡಾಕತ್ತೀನಿ ರೀ. ತಿನ್ನಕ್ಕೆ ಸ್ವೀಟ್ ಹೋಳ್ಗೆ ಹಿಂಗೆ ಏನಾರ ಮಾಡ್ತಾರೆ ರೀ. ನಾನು ಹೋಳ್ಗೆ ಏನೂ ಮಾಡಿದ್ದಿಲ್ಲ, ಬರೀ ಇದು ಬುಂದಿಯಾ ಜಿಲೇಬಿ ತೊಗೊಂಬಂದಿದ್ವಿ, ಅದೇ ಬುಂದಿಯಾ ಜಿಲೇಬಿ ಇದು ಮಾಡ್ತಿದ್ದೆ. ಮೊದಲ ತಿನ್ನಿಸ್ಬೇಕು ಅಂತ ಹೇಳ್ತೀರಿ. ಆಮೇಲೆ ತಿನ್ಸೋದಕ್ಕೆ ಮೊದಲ ಇದು ಮಾಡಬೇಕು, ಆರತಿ ಬೆಳಗ್ಬೇಕಂತೇಳಿ ಆರತಿ ಬೆಳಗ್ಲಾಗತ್ತಿದ ನೋಡ್ರಿ. ನಮ್ಮ ಮಮ್ಮಿಗೆ ಆರತಿ ಬೆಳಗ್ತಾರೆ ರೀ, ಮೊದಲು ಆರತಿ ಬೆಳಗ್ಕೆರೆ ಆಮೇಲೆ ಬಾಯಿ ಸಿಹಿ ಮಾಡ್ತಾರೆ ರೀ. ಜಾಸ್ತಿ ಹೋಳ್ಗೆ ಅದು ಇದು ಮಾಡಿ ಉಣಿಸ್ತಾರೆ ರೀ. ನಾ ಬಂದಿದ್ದಲ್ರಿ, ಅದಕ್ಕೆ ಎಲ್ಲಿ ಮಾಡ್ತೀವಿ ಬಿಡು ಅಂದ್ರೆ ಹೋಳ್ಗೆ ಎತ್ತು ಬರೀ ಇದೆಲ್ಲ ತೊಗೊಂಬಂದಿವಲ್ಲ, ಇದೇ ತಿನಿಸು ಬಾಯಿ ರುಚಿ ಮಾಡಿ ಅಂತ ಹೇಳಿದ್ರು ನೋಡ್ರಿ. ಇವಾಗ ಬಾಯಿ ರುಚಿ ಮಾಡಾಕತ್ತೀವಿ.
ಎಲ್ಲ ಉಡಿಸಿ ಮಾಡಿ ಇದು ಮಾಡಿದ ಬಳಿಕ ಹೊಳ್ಳಿ ವಾಪಸ್ ಬರ್ಬೇಕಂತಿದ್ವಿ ರೀ. ಆಮೇಲೆ ನಮ್ಮ ಮಮ್ಮಿ ಬರೀ ಬಾಯಿಗೆ ಹಚ್ಚಿಬಿಟ್ರು ತಿನ್ನುವಂತೇನ ಇದು ಮಾಡಿಲ್ರಿ. ತಿನ್ನೋನ ಈ ಕಡೆ ನೋಡ್ಕೋ ಕೂತಿರ್ರಿ ಅವರು. ನಮ್ಮ ರಾಧಿಕಾ ಆಮೇಲೆ ನಮ್ಮ ರಾಯಣ್ಣಗೆ ಯಾಕೆ ಕರ್ಕೊಂಬಂದಿದ್ದ ಅಂತೇಳಿ ಬೈಲಿಗತ್ತಿಳ್ರಿ ನಮ್ಮ ಮಮ್ಮಿ. ರಾಯಣ್ಣ ಮೇಲೆ ಭಾಳ ಜನ ಇದ್ರಲ್ರಿ, ಅದಕ್ಕೆ ಕರ್ಕೊಂಬಂದಿಲ್ಲ ಅಂತೇಳಿ ಬೈಲಿಗತ್ತಿಳ್ರಿ. ಆಮೇಲೆ ಎಲ್ಲ ಮಾಡ್ಬೇಕು ಪಾದ ನಮಸ್ಕಾರ ಇಟ್ಟು ಮಾಡ್ಕೆರೆ ಬಿಟ್ಟು ನೋಡಿರಿ ಫ್ರೆಂಡ್ಸ. ಇವಾಗ ಎಲ್ಲ ಮುಗೀತು ರೀ. ಆಮೇಲೆ ಒಂದೇ ತಿನ್ಸದ ಇನ್ನೂ ಜಿಲೇಬಿ ಒಂದು ತಿಂದಿಲ್ಲ ಅಂತೇಳಿ ಜಿಲೇಬಿ ಇಟ್ಟು ತಿನ್ಸತ್ತ ಹೇಳಿದ್ರಿ. ಅದಕ್ಕೆ ಜಿಲೇಬಿನೂ ತಿನ್ಸಿದ್ರಿ. ತಿನ್ನೋನ ಒಲ್ಲ ಅಂದ್ರಿ, ಭಾಳ ರುಚಿ ಅಲ್ಲತ್ತದ ಬಾಯಿ ಒಲ್ಲ ಅಂತೇಳಿದ್ರು. ಆಮೇಲೆ ನಮ್ಮ ಹುಷಿ ಮಗಳು ಇದ್ರಲ್ರಿ, ನಮ್ಮ ಹುಷಿ ಮಗಳನ್ನೂ ನಾನು ತಿನ್ನಿಸ್ತಾ ಅಲ್ಲತ್ತಳು. ತಿನ್ನಿಸು ಅಂತ ಹೇಳಿದ್ವಿ. ಆಕಿನೂ ಅವಾಗ ನಮ್ಮ ಹುಷಿ ಮಗಳು ಅವಾಗ ಇದು ತಿನ್ನಿಸ್ತೀನಿ ನಾನು ಸ್ವೀಟ್ ತಿನ್ನಿಸ್ತೀನಿ ಅಂತೇಳಿ ಬಂದಳ್ರಿ. ಅದಕ್ಕೆ ಸ್ವೀಟ್ ತಿನ್ಸಾತಳ್ರಿ ನಮ್ಮ ಹುಷಿ ಮಗಳು ಈಕಿನೇ ರೀ. ಆಮೇಲೆ ನಮ್ಮ ರಾಧಿಕಾನು ನಾ ತಿನ್ನಿಸ್ತೀನಿ ಅಲ್ಲತ್ತಳು. ಅದಕ್ಕೆ ಒಂದು ಉಂಡೆ ಕೊಟ್ರಿ, ತಿನ್ನಿಸೋದು ಬಿಟ್ಟು ಆಕಿನೇ ತಿನ್ನಾಗತ್ತೇಳ್ರಿ. ಆಮೇಲೆ ಮಾಡೋಣ ನಮ್ಮವ್ವ ಮಾಡ್ದೇಳ್ರಿ. ಇವತ್ತಿನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ನಾವು ನಮ್ಮ ತಂಗಿ ನಮಸ್ಕಾರ ಮಾಡಕತ್ತಿದ್ದೇವೆ ರೀ ನಮ್ಮ ಮಮ್ಮಿಗೆ.